ಹೊಸ ವಿಡಿಯೋಗೆ. ಇವತ್ತು ಬುಧವಾರ, ಡೇಟ್ ಬಂದು 11. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ. ಇವತ್ತೇನು ಟಾರ್ಗೆಟ್ ಇಲ್ಲ. ಸ್ವಲ್ಪ ಯಾರೋ ಫ್ರೆಂಡ್ ಬರ್ತಾ ಇದ್ದಾನೆ, ಅದಕ್ಕೆ ಟಾರ್ಗೆಟ್ ಏನಿಲ್ಲ. ಯಾವುದೇ ಟಾರ್ಗೆಟ್ ಇಟ್ಕೊಂಡಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಆಮೇಲೆ ಆರಾಮಾಗಿರೋದಷ್ಟೇ. ನೋಡೋಣ ಎಷ್ಟಾಗುತ್ತೆ ಅಂತ ಟ್ರೈ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಬಾಡಿಗೆ ಹೊಡ್ಕೊಂಡು ಬಂದಿದ್ದೀನಿ. 8:40 ಬಿಟ್ಟಿದ್ದೆ ಮನೆ. ಇವತ್ತು ಲೇಟ್ ಆಗೋಯ್ತು. ಅವತ್ತು ನಿನ್ನೆಗಿಂತ ಲೇಟ್ ಆಗೋಯ್ತು. ಕಂಠೀರವ ಸ್ಟೇಡಿಯಂ ಹತ್ರ ಮ್ಯೂಸಿಯಮ್ ಐತಲ್ಲ, ಮ್ಯೂಸಿಯಮ್ಗೆ ಹೊಡ್ಕೊಂಡು ಬಂದಿದ್ದೀನಿ ಊಬರಲ್ಲಿ. ಫಸ್ಟ್ ಬಾಡಿಗೆ ಎಷ್ಟು ಕೊಟ್ಟವನಂದರೆ 240 ರೂಪಾಯಿ ಕೊಟ್ಟವನೆ. 15 ಕಿಲೋಮೀಟ್ರಿಗೆ 240 ರೂಪಾಯಿ ಕೊಟ್ಟವನು. ಇನ್ನೊಂದು ರೈಡ್ ಹೊಡೆದೆ ಕಂಠೀರವ ಸ್ಟೇಡಿಯಮಿಂದ ಬೆಂಗಳೂರು ಪ್ಯಾಲೇಸು. ಬೆಂಗಳೂರು ಪ್ಯಾಲೇಸ್ಗೆ ಎಷ್ಟು ಕೊಟ್ಟವನೆ? 113 ರೂಪಾಯಿ ಕೊಟ್ಟವನೆ. ಗ್ಯಾಸ್ ಇರಲಿಲ್ಲ, ಅದಕ್ಕೆ ಗ್ಯಾಸ್ ಹಾಕ್ಸ್ಕೊಂಬಂದಾಗ ಬಂದೆ. ಗ್ಯಾಸ್ ಹಾಕ್ಸ್ಕೊಂಡೆ. ನಾನು 90 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡಿದ್ದೀನಿ. ಇನ್ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಮೂಡ್ ಇರಲಿಲ್ಲ ಬೆಳಗ್ಗೆಯಿಂದ, ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು, ಅದಕ್ಕೆ ಡ್ಯೂಟಿ ಸರಿಯಾಗಿ ಮಾಡಿಲ್ಲ. ಇವತ್ತು ಆಗಿರೋದು ಇಷ್ಟೇ, 11:20 ಆಗಿದೆ. ಬರೀ 350 ರೂಪಾಯಿ ಮಾಡಿದ್ದೀನಿ ಊಬರಲ್ಲಿ. ಇನ್ಮೇಲೆ ಮಾಡಬೇಕು. ಜನತಾ ಬಜಾರಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬಂದೆ. ತಮಿಳವ್ರನ್ನ ಎಷ್ಟು ಕೊಟ್ಟವನ ಹೋದ ಊಬರು? 112 ರೂಪಾಯಿ ಕೊಟ್ಟವನೆ. ಟೈಮ್ ಬಂದು 2:15. ಇವತ್ತು ಬಾಡಿಗೆ ಮಾಡಿಲ್ಲ ಜಾಸ್ತಿ, ಅಷ್ಟೊಂದು ಬಾಡಿಗೆ ಹೊಡೆದಿಲ್ಲ. ಇಷ್ಟೇ ಆಗಿರೋದು. ಊಬರಲ್ಲಿ ಹೊಡೆದಿರೋದು ಮಾತ್ರ ಬಾಡಿಗೆ ಅಷ್ಟೇ, ಬೇರೆ ಯಾವುದು ಮಾಡಿಲ್ಲ. ಓಲಾ, ರ್ಯಾಪಿಡೋ ಯಾವುದು ಮಾಡಿಲ್ಲ. ಚೆನ್ನಾಗಿ ಮಾತಾಡ್ತಾಯಿದ್ರು, ಒಳ್ಳೆಯವರು. ಒಂದು ಆಂಬುಲೆನ್ಸ್ ಬಂದ್ರೂ ಹಣ ಸೈಡ್ ನಿಲ್ಲಿಸ್ಬಿಡಿ ಹೋಗಲಿ ಅವ್ರು ಅಂತಾರೆ, ಆ ಥರ ಒಳ್ಳೆಯವರು. ಬಟ್ ಆಮೇಲೆ ಇದರಲ್ಲಿ ಇಷ್ಟೇ ಹೊಡೆದಿರೋದು ನಾನು. ಬಟ್ ನಮ್ಮ ಫ್ರೆಂಡ್ದು ಒಂದು ಪಾರ್ಸಲ್ ಇತ್ತು, ಆ ಪಾರ್ಸಲ್ಗೆ ಹೋಗಿ ಲೇಟಾಗೋಯ್ತು. ಆ ಪಾರ್ಸಲ್ ತೋರಿಸ್ತೀನಿ ಬಿಡಿ ನಿಮಗೆ. ಇವಾಗ RR ನಗರ ಆರ್ಸಿಂದ ಚನ್ನಸಂದ್ರ ಬಂದೆ. 112 ರೂಪಾಯಿ. ಮತ್ತು ಇನ್ನೊಂದು ಬಾಡಿಗೆ ಹೋಗ್ಕೊಂಬಂದೆ. ಚನ್ನಸಂದ್ರದಿಂದ BJS ಹಾಸ್ಪಿಟ್ಲು 89 ಕೊಟ್ಟವನು. 90 ರೂಪಾಯಿ ಅಂದ್ಕೊಳ್ಳಿ, 90 ರೂಪಾಯಿ ಕೊಟ್ಟವನೆ. ಇಷ್ಟಾಗಿದೆ ಇವತ್ತು. ನೋಡೋಣ ಇನ್ನು ಎಷ್ಟಾಗುತ್ತೆ ಅಂತ. ಸೊ ಗೈಸ್, ಇವತ್ತು ಬಾಡಿಗೆ ಇಷ್ಟು ಹೊಡೆದಿದ್ದೀನಿ. 750 ಇದೊಂದು. ಆಮೇಲೆ 100 ರೂಪಾಯಿ ಕೈ ಬಾಡಿಗೆ, 850 ರೂಪಾಯಿ ಹೊಡೆದಿದ್ದೀನಿ. ನನ್ನ ಫ್ರೆಂಡ್ದೊಂದು ಪಾರ್ಸೆಲ್ ತೊಗೊಂಡು ಬರಬೇಕಾಗಿತ್ತು, ಅದು ತೊಗೊಂಬಂದೆ. ಅದು 11 ಗಂಟೆಗೆ ಹೋಗಿದ್ದೆ, 2 ಗಂಟೆ 2:15 ಆಚೆ ಬಂದೆ. ಅಲ್ಲೊಂದು ಟೈಮ್ ಜಾಸ್ತಿ ವೇಸ್ಟ್ ಆಗೋಯ್ತು. ಅದರಿಂದ ಬಾಡಿಗೆ ಕೊಡ್ತಾನೆ ನನ್ನ ಫ್ರೆಂಡು. 500 ರೂಪಾಯಿ ಅಂದ್ಕೊಳ್ಳಿ ಬಾಡಿಗೆ. ಅದೊಂದು 500, ಇದೊಂದು 850. ಟೋಟಲ್ ಎಷ್ಟಾಯಿತು? 1300 ರೂಪಾಯಿ, 350 ಆಯಿತು. ಇವತ್ತಿಷ್ಟೇ ಮಾಡಿರೋದು, 1350. ನೋಡೋಣ ನಾಳೆ ಎಷ್ಟಾಗುತ್ತೆ ಅಂತ. ಸೊ ಇವತ್ತು ಕರೆಕ್ಟಾಗಿ ಮಾಡಿಲ್ಲ ಡ್ಯೂಟಿ ನಾನು. ಸೊ ಗೈಸ್, ಅದೇ ಹೇಳ್ದಲ್ಲ ಪಾರ್ಸಲ್ ಅಂತ. ಇದೆ ಯಾವುದೋ 2 ವೀಲರ್ದು ಪಾರ್ಟ್ಸು.
ಹೋಂಡಾ SP ಸೈನ್ದು ಇಂಜಿನ್ ಪಾರ್ಟ್ಸ್ ಎಲ್ಲ ಇದೆಲ್ಲ. ಇದೇ ಪಾರ್ಸಲ್ ಮಾಡೋಕ್ಕೆ 2 ಅವರ್ ಮೇಲೆ ಜಾಸ್ತಿ, 2 ಅವರ್ ಮೇಲೆ ಮಾಡಿಬಿಟ್ರು. ಇದರಲ್ಲಿ ಏನು ಮಾಡೋಕ್ಕಾಗಲ್ಲ, ಕೂತ್ಕೊಂಡಲ್ಲೇ ಶಿಸ್ತಾಗಿ ಕೂತ್ಕೊಂಡು ಚೆನ್ನಾಗಿತ್ತು. AC ಎಲ್ಲ ಇತ್ತು, ಆರಾಮಾಗಿ ಕೂತ್ಕೊಂಡೆ. ಬಟ್ ಟೈಮ್ ವೇಸ್ಟ್ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೋಡಿ, ಇದೇ ತೊಗೊಂಬಂದಿದ್ದು. ನಾಳೆ ಬಂದು ಎತ್ಕೊಂಡು ಹೋಗ್ತೀನಿ ಅಂತ ಹೇಳೋಣ, ನೋಡೋಣ. ಬಟ್ ನಾನು ನೋಡಿಲ್ಲ ಪಾರ್ಟ್ಸ್ ಒಳಗಡೆ ಏನೇನಿದೆ ಅಂತ. ಅವ್ರು ಫೋನ್ ಮಾಡಿ ಹೇಳಿದರು ಅಷ್ಟೇ. ನಾನು ಹೋಗಿ ಕೂತ್ಕೊಂಡೆ. ಆಮೇಲೆಲ್ಲ ಪ್ಯಾಕ್ ಮಾಡಿದ್ರು. ಪ್ಯಾಕ್ ಮಾಡೋಕ್ಕೆ 2 ಅವರ್ ಮಾಡಿದ್ರು ಇವರು. ಅದೆಲ್ಲ ಆದಮೇಲೆ ನಾನು ಎತ್ಕೊಂಡ್ಬಂದೆ. ಸೊ ಗೈಸ್, ಇವತ್ತು ಮಾಡಿರೋದು ಎಷ್ಟೇ ಬಾಡಿಗೆ, ಜಾಸ್ತಿ ಮಾಡಿಲ್ಲ. ಬಟ್ ಬಾಡಿಗೆ ಹೊಡೆದಿಲ್ಲ ಇವತ್ತು. ಸುಮ್ಮನೆ ಸುತ್ತಾಡಿದ್ದೀನಿ, ಅಲ್ಲಿಗೆ ಇಲ್ಲಿಗೆ ಓಡಾಡಿದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ಬಾಡಿಗೆ ಮಾಡೋಕ್ಕಾಗಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಒಂದಿನ ಹಂಗೆ ಆಗುತ್ತೆ. ನೋಡೋಣ, ನಾಳೆ ಪಕ್ಕ ಮಾಡಬೇಕು. ಇವತ್ತಂತೂ ಟಾರ್ಗೆಟ್ ವೇಸ್ಟ್ ಆಗೋಯ್ತು. ಏನು 1350 ಹೇಳಿದ್ದು. 1350. ಬಟ್ ಅದರಲ್ಲಿ ಸ್ವಲ್ಪ ಗ್ಯಾಸ್ ಹಾಕ್ಸಿದ್ದೀನಿ. ಏನು ಅಂದರೆ ಎಷ್ಟು ಉಳಿದಿದೆ ಅಂದರೆ, ನನಗೆ ಒಂದು 1000 ರೂಪಾಯಿ ಅಂದ್ಕೊಳ್ಳಿ. 1000 ರೂಪಾಯಿ ಉಳಿದಿದೆ ಹೆಚ್ಚು ಆಗುತ್ತೆ, ನಡೆಯುತ್ತೆ. ಅವಾಗ ಈ ಥರ ಎಲ್ಲ ನಡೆಯುತ್ತೆ. ಏನೇ ನಮ್ಮ ಹುಡುಗ ನೋಡಿ. ಸರಿಗೆ ಸೈಜ್ ಸಿಗೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾಳೆ ಹಾಕ್ತೀನಿ ವೀಡಿಯೋ. ಬಟ್ ನಾಳೆ ಮಾಡಬೇಕು, ಚೆನ್ನಾಗಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನಾಳೆ ಕಂಪಲ್ಸರಿ ಮಾಡಬೇಕು. ನಾಳೆ ಯಾವುದು ಇಲ್ಲ ಪ್ರೋಗ್ರಾಮು. ಇವತ್ತು ಮಾತ್ರ ಇದಿತ್ತಲ್ಲ ಪ್ರೋಗ್ರಾಮು, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡಿಬಿಟ್ಟು ಅದಾದಮೇಲೆ ತೊಗೊಂಬಂದು ಮನೆಗೆ ಇಕ್ಬಿಟ್ಟು ಇನ್ನೇನು ಹೋಗೋದು ಅಂದ್ಬಿಟ್ಟು ಹೋಗಿಲ್ಲ ಮತ್ತೆ ತಿರ್ಗಾ ಡ್ಯೂಟಿಗೆ. ಸೊ ಅದರಿಂದ ಸ್ವಲ್ಪ ಲಾಸ್ ಇವತ್ತು. ನಡೆಯುತ್ತೆ, ಮಾಡೋಣ, ನಾಳೆ ಮಾಡೋಣ. ಸರಿ ಗೈಸ್, ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಹೇಳಪ್ಪ. ಬಾಯ್ ಎಲ್ರಿಗೂ ಬಾಯ್. ಎಲ್ರಿಗೂ ಬಾಯ್.